ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಬಡತನದಲ್ಲಿ ಬೆಳೆದು ಬುದ್ಧಿವಂತಿಕೆ ಒಂದನ್ನೇ ಬಂಡವಾಳ ಮಾಡಿಕೊಂಡು ತನ್ನ ಹಣೆ ಬರಹನ ತಾನೇ ಬದಲಾಯಿಸಿಕೊಂಡಂತ ಸಾಧಕ ಇವರು. Favorite director? My favorite director of all time is Upendra sir. ನಮಸ್ಕಾರ ಹೀರೋ ಸರ್. ನಮಸ್ಕಾರ. ದೊಡ್ಡ ಡಗಾರ್ ಇದ್ದಂಗ ಅವಳೆ. ಡಗಾರ. ಮೊದಲನೇ ಚಿತ್ರವನ್ನ ಪುನೀತ್ ರಾಜ್ಕುಮಾರ್ ಅವರು 57 ಸಲ ನೋಡಿದಿರಿ ಅಂತ ಹೇಳಿದ್ರು. ಡಗಾರ್ ಡಮ್ ಡಮ್ ಡಗಾರ್ 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 ಡಮ್ ಡಮ್ ಡಗಾರ್ ಡಗಾರ್. ಕಾಶಿನಾಥ್, ಕಾಶಿನಾಥ್. ಎಸ್, ನಾನೇ ಕಾಶಿನಾಥ್. ಹಾಗೆ ಹೇಳ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ನೀವು. ಯಾವನೇ ಅವನು ಹಲ್ಕ? ಡಗಾರ್ ಅಂದ್ರೆ ಸೌಂಡ್ ಅಲ್ವೇನ್ರಿ ಸರ್? ಆ ತರ್ಲೆ ನಮ್ಗೆ ಆ ಪಿಕ್ಚರ್ಲಿ ಆ ಡೈರೆಕ್ಟರ್ ಉಪೇಂದ್ರ ಆ ಡಗಾರ್ ಪದಕ್ಕಿರೋ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡ್ಯಾನೆ ಸರ್. ಹೌದಾ ರೀ? ಆ ಉಪೇಂದ್ರನ್ ಬಂದ ನೋಡ್ಲಿಕ್ಕೆ ಹೇಳ್ರಿ. ನನ್ನ ಆಕ್ಟಿಂಗ್ ನಿಮ್ಗೆ ತೋರಿಸ್ಬೇಕು ಅಂತ ಬಾಡಿಗೆ ಜೀಪ್ ಬಾಡಿಗೆ ಪೊಲೀಸ್ ಎಲ್ಲ ಕರ್ಕೊಂಡ್ ಬಂದೆ ಸರ್. ಒಂದೇ ಒಂದು ಚಾರ್ಜ್ ಕೊಟ್ಬಿಡಿ. ನಂಬರ್ ಗೊತ್ತಿಲ್ಲ, 32 ವಾರ ಹೋಗುತ್ತೆ ಪಿಕ್ಚರ್. ಸೊ ಉಪೇಂದ್ರ ಒಬ್ಬ ಡಿಫ್ರೆಂಟ್ ಡೈರೆಕ್ಟರ್, ಒಬ್ಬ ಡಿಫ್ರೆಂಟ್ ರೈಟರ್, ಒಬ್ಬ ವಿಶೇಷವಾದ ನಿರ್ದೇಶಕ ಆಗಮನ ಆಗ್ಬಿಡುತ್ತೆ. ಕನ್ನಡ ಚಿತ್ರರಂಗದ ದಿಕ್ಕು ದೆಸೆಯನ್ನು ಬದಲಾಯಿಸಿದಂಥ ಚಿತ್ರ ಅಂತ ಹೇಳ್ಬೋದು. ಇಡೀ ಬೇರೆ ಬೇರೆ ಚಿತ್ರರಂಗಗಳು ಕನ್ನಡದೆಡೆಗೆ ತಿರುಗಿ ನೋಡುವಂತೆ ಮಾಡಿದಂಥ ಚಿತ್ರ ಅದು. ಆ ಚಿತ್ರ ಬೇರೆ ಯಾವುದಲ್ಲ.